ಹಾಯ್ ಎಲ್ಲರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಶ್ ಅವರ ರಾಮಾಯಣ ಸಿನಿಮಾ ಬಗ್ಗೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಹಾಟ್ ನ್ಯೂಸ್ ಹರಿದಾಡುತ್ತಿದೆ. ನೀವು ಕೇಳಿದಂತೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮಿಕ್ಸ್ ಮಾಡಿ ಕೆಲವು ಪ್ರಮುಖ ಅಪ್ಡೇಟ್ಗಳನ್ನು ನಾ ಇವಾಗ ಹೇಳತ್ತೀನಿ. ದ ಐಕಾನಿಕ್ ಶಿವ ಧನುಷ್ ಸೀಕ್ವೆನ್ಸ್ ಸದ್ಯಕ್ಕೆ ಸಿಕ್ಕಿರುವ ಲೇಟೆಸ್ಟ್ ಅಪ್ಡೇಟ್ ಅಂದರೆ ಮುಂಬೈ ಫಿಲ್ಮ್ ಸಿಟಿಯಲ್ಲಿ ಹಾಕಲಾಗಿರುವ ಬೃಹತ್ ಮಿಥಿಲಿ ಸೆಟ್ನಲ್ಲಿ ಯಶ್ ಅವರ ಶಿವ ಧನುಸ್ಸು ಎತ್ತುವ ಸೀನ್ ಚಿತ್ರೀಕರಣ ಮುಗಿಸಿದ್ದಾರೆ. ಈ ಸೀನ್ನಲ್ಲಿ ರಾವಣನ ಅಹಂಕಾರ ಮತ್ತು ಆತನ ಶಕ್ತಿಯನ್ನು ತೋರಿಸಲು ಚಿತ್ರತಂಡ ತುಂಬ ಎಫರ್ಟ್ ಹಾಕಿದೆ ಅಂತೆ. ಯಶ್ ಅವರ ಕಮಾಂಡಿಂಗ್ ಎಂಟ್ರಿ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಅದ್ಭುತವಾಗಿದೆ ಎನ್ನಲಾಗಿದೆ. ಸೆಕೆಂಡ್ ಒನ್, ನೋ ಪೇಸ್ ಆಫ್ ದ ವಿತ್ ರಣಬೀರ್ ಇನ್ ಪಾರ್ಟ್ 1. ಒಂದು ಸರ್ಪ್ರೈಸಿಂಗ್ ನ್ಯೂಸ್ ಏನಂದ್ರೆ ಸಿನಿಮಾ ಮೊದಲ ಭಾಗದಾಗ ರಾಮಾಯಣ ಪಾರ್ಟ್ 1 ಯಶ್ ಮತ್ತು ರಣಬೀರ್ ಕಪೂರ್ ನಡುವೆ ಯಾವುದೇ ಫೇಸ್ ಟು ಫೇಸ್ ಸೀನ್ಸ್ ಇರುವುದಿಲ್ಲ ಅಂತ. ಈ ಭಾಗದಾಗ ರಾವಣ ಮತ್ತು ರಾಮನ ಸಾಮ್ರಾಜ್ಯಗಳನ್ನು ಪ್ರತ್ಯೇಕವಾಗಿ ತೋರಿಸಲಾಗುತ್ತಿದೆ ಹೊರತು ಇಬ್ಬರು ಮುಖಾಮುಖಿ ಆಗುವುದಿಲ್ಲ. ಥರ್ಡ್ ಒನ್ ಬಂದ್ಬಿಟ್ಟ ಹ್ಯೂಮನೈಸ್ಡ್ ಆ್ಯಂಡ್ ಲೇಯರ್ಡ್ ರಾವಣ. ನಿರ್ದೇಶಕ ನಿತೇಶ್ ತಿವಾರಿ ಅವರ ಪ್ರಕಾರ ರಾವಣ ಕೇವಲ ಒಬ್ಬ ವಿಲನ್ ಅಲ್ಲ. ಯಶ್ ಅವರ ಈ ಪಾತ್ರದಲ್ಲಿ ರಾವಣನ ಜ್ಞಾನ, ಭಕ್ತಿ ಮತ್ತು ಅವನಲ್ಲಿದ್ದ ಹ್ಯೂಮನ್ ಕ್ವಾಲಿಟೀಸ್ ಅನ್ನು ತೋರಿಸಲಿದ್ದಾರೆ. ಯಶ್ ಅವರ ಇತ್ತೀಚಿನ ಇಂಟರ್ವ್ಯೂನಲ್ಲಿ ಇದು ಕೇವಲ ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಯುದ್ಧವಲ್ಲ, ಇದು ಕರ್ಮದ ಕತೆ ಎಂದು ಹೇಳಿದ್ದಾರೆ. ಗ್ರ್ಯಾಂಡ್ ದಿವಾಲಿ 2026 ರಿಲೀಸ್. ಈ ಸಿನಿಮಾ ರಿಲೀಸ್ ಡೇಟ್ ಅಧಿಕೃತವಾಗಿ 2026 ಅಕ್ಟೋಬರ್ ಕೊನೆಯ ವಾರಕ್ಕೆ ಅಂದರೆ ದೀಪಾವಳಿ ಹಬ್ಬಕ್ಕೆ ಫಿಕ್ಸ್ ಆಗಿದೆ. ಇದು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ಐಮ್ಯಾಕ್ಸ್ ಫಾರ್ಮ್ಯಾಟ್ನಲ್ಲಿ ರಿಲೀಸ್ ಆಗಲಿದೆ. ಪ್ರೊಡಕ್ಷನ್ ಆ್ಯಂಡ್ ವಿಪಿಎಕ್ಸ್. ಯಶ್ ಅವರ ಈ ಚಿತ್ರಕ್ಕೆ ಕೇವಲ ನಟನಲ್ಲ, ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ಕೋ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಹಾಲಿವುಡ್ನ ಆಸ್ಕರ್ ವಿಜೇತ ಡೆಂಚ್ ಕಂಪನಿಯು ಇದರ ವಿಎಫ್ಎಕ್ಸ್ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಹಾಗಾಗಿ ವಿಜುವಲ್ ಎಕ್ಸ್ಪೀರಿಯನ್ಸ್ ಹಂತವಾಗಿ ಅದ್ಭುತವಾಗಿರಲಿದೆ. ಯಶ್ ಅವರನ್ನು ರಾವಣನಾಗಿ ಕಣ್ಣು ತುಂಬಿಕೊಳ್ಳಲು ಇಡೀ ಇಂಡಿಯಾ ಸಿನಿಮಾ ಕಾಯುತ್ತಿದೆ. ಅವರ ಆ ಮಾಸ್ ಲುಕ್ ಮತ್ತು ಧ್ವನಿ ಈ ಪೌರಾಣಿಕ ಪಾತ್ರಕ್ಕೆ ಹೊಸ ಮೆರುಗೆ ನೀಡಲಿದೆ ಅನ್ನೋದು ಅಭಿಮಾನಿಗಳ ನಂಬಿಕೆ.